ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತೊಂದು ಸ್ವಲ್ಪ ನಮ್ಮ ಟ್ರಾನ್ಸ್ಜೆಂಡರ್ ಸರ್ವೆ ಬಗ್ಗೆ ಮಾತಾಡೋಣ. ಅದರ ಬಗ್ಗೆ ಒಂಚೂರು ಲೈಟ್ ಕೊಟ್ಟು ಎಲ್ಲ ಒಂದು ಕ್ಲಾರಿಟಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ನನ್ನ ಪ್ರಯತ್ನ ಅಷ್ಟೇ. ಕರ್ನಾಟಕ ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ, ನೀವು ನೋಡಿರಬೇಕು. ಚೀಫ್ ಜಸ್ಟಿಸ್ ಅವರು ಸ್ಟೇಯನ್ನು ಕಳಿಸಿದ್ದಾರೆ. ಡಿಸೆಂಬರ್ನಲ್ಲಿ ಮತ್ತೆ ಹಿಯರಿಂಗ್ ಇದೆ ಇದ್ರ ಬಗ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸದ್ಯಕ್ಕೆ ಇದೊಂದು ಮತ್ತೆ ರೀಥಿಂಕ್ ಮಾಡಲಿಕ್ಕೆ ನಮ್ಮ ಒಂದು ಅಪ್ರೋಚ್ ಏನಿತ್ತು ಸರಿ ಮಾಡಿಕೊಳ್ಳಿಕ್ಕೆ ಒಂದು ಸಮಯ ಅಂತ ಇದು ನಾನು ಭಾವಿಸ್ತೀನಿ. ಈ ಸರ್ವೆ ಬಗ್ಗೆ ಎಗೇನೆಸ್ಟ್ ಆಗಿಲ್ಲ ನಾನು. ನನ್ನ ಒಂದು ರಿಕ್ವೆಸ್ಟು, ಇದು ಸೆಂಟ್ರಲ್ ಗೌರ್ಮೆಂಟ್ ರೆಗ್ಯುಲೇಷನ್ಸು ಮತ್ತು ಕಾನೂನುಬದ್ಧವಾಗಿ ಮಾಡಬೇಕು ಅಂತ ಒಂದು ಚೇಂಜ್ ಇನಿಷಿಯೇಟಿವ್ ಅಷ್ಟೇ. ಸೊ ಇದಕ್ಕೆ ನಡೀತಾ ಇದೆ. ನಮ್ಮಲ್ಲಿ ಒಂದಷ್ಟು ಕ್ಲಾರಿಟಿ ಬೇಕಿದೆ. ಈಗ ಸಮುದಾಯ ಅಂತ ಏನು ಕರ್ಕೋತಾರೆ, ಈಗ ಇಲ್ಲಿ ಬ್ಯಾಡ್ಜ್ ಆಗ್ತಾ ಇರೋದು ಟ್ರಾನ್ಸ್ಜೆಂಡರ್ ಅಂತ ಒಂದು ಬ್ಯಾಡ್ಜ್ ಆಗ್ತಾ ಇದೆ. ಇದು ಬೇಕಾ ಅಂತಕ್ಕಂಥದ್ದು ಅವರು ಆನ್ಸರ್ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ನನ್ನ ಪ್ರಕಾರ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ಸ್ ನಾನು ಕರೆಯೋದು ಅದೇನೆ. ಎಲ್ಲೋದ್ರೂ ಅಷ್ಟೇ, ಎಲ್ಲೇ ಯಾವುದೇ ಭಾಷಣದಲ್ಲೂ ಗ್ರೀಟಿಂಗ್ ಫ್ರಮ್ ಒನ್ ಹ್ಯೂಮನ್ ಟು ಅನದರ್ ಹ್ಯೂಮನ್ ಅಂತಲೇ ಹೇಳೋದು ನಾನು. ನನಗೆ ಅವರು ಇವರು ಅಂತ ಹೇಳ್ಕೊಳ್ಳೋದಿಲ್ಲ. ಯಾಕಂದರೆ ಐ ಮೇ ಹ್ಯಾವ್ ಎನ್ ಐಡೆಂಟಿಟಿ ಕಾರ್ಡ್ ಆಫ್ ಅ ವುಮನ್, ರೈಟ್? ಬಟ್ ನನಗಿರ್ತಕ್ಕಂಥದ್ದು, ನಾನು ಐ ಆಮ್ ಆಲ್ವೇಸ್ ಎ ಟ್ರಾನ್ಸ್, ರೈಟ್? ನಾನು ಹುಟ್ಟಿನಿಂದ ವಿಮೆನ್ನಾಗಿ ಹುಟ್ಟಿಲ್ಲ, ನನಗೆ ಯೂಟ್ರಸ್ ಇಲ್ಲ. ಸೊ ದೇರ್ಫೋರ್ ನಾನು ಅದಕ್ಕೆ ಕನ್ಸಿಡರ್ ಕೂಡ ಮಾಡೋದಿಲ್ಲ ವಿಚಾರಕ್ಕೆ. ನಾನು ಎಲ್ರಿಗೂ ಆಗ್ರಹ ಮಾಡಿ ಕೇಳೋವಂಥದ್ದು ಇದೇನೆ, ಈ ಟ್ರಾನ್ಸ್ಜೆಂಡರ್ ಸಮುದಾಯ ಅಂತ ಏನು ಕರ್ಕೋತಾರೆ ಆ ಸಮುದಾಯಕ್ಕೆ ನಾನಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ನನ್ನ ಬೆಂಬಲನೂ ಇಲ್ಲ. ಅವರು ಯಾತಕ್ಕೆ ನನ್ನ ಬೆಂಬಲ ಇಲ್ಲ, ನಾನು ಅದಕ್ಕೆ ಇನ್ವಾಲ್ವ್ ಆಗೋದಿಲ್ಲ ಅಥವಾ ಅದನ್ನು ಕೇಳೋದಿಲ್ಲ ಅಂತ ಹೇಳ್ತಿದ್ದೀನಿ ಅಂತಂದರೆ, ಅವರು ಇವತ್ತು ವೇಶ್ಯಾವಾಟಿಕೆ ಮಾಡ್ತಾರೆ, ಭಿಕ್ಷಾಟನೆ ಮಾಡ್ತಾರೆ. ಇವರ ಒಂದು ಬ್ಲೆಸ್ಸಿಂಗ್ಸ್ ಈ ಬದಾಯಿ ಬಿಸ್ನೆಸ್ನ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಈ ಒಂದು ಇನಿಷಿಯೇಟಿವ್ಸು ನನಗದು ಸರಿ ಹೋಗೋದಿಲ್ಲ. ಹಾಗಾಗಿ ನಾನು ಇವರಿಂದ ದೂರ ಉಳಿದಿದ್ದೀನಿ. ಸೊ ಓಕೆ, ಐ ಆಮ್ ನಾಟ್ ಎ ಗುಡ್ ಪಾಲಿಟಿಷಿಯನ್. ನನ್ನ ಹತ್ರ ವೋಟ್ ಬ್ಯಾಂಕ್ ಇಲ್ಲ. ಬಟ್ ನಾನು ಮಾಡೋವಂಥ ಕೆಲಸಗಳು ಇಟ್ಸ್ ವೆರಿ ಇಂಪ್ಯಾಕ್ಟ್ಫುಲ್ ಅಷ್ಟೇ. ಯಾಕಂತಂದರೆ ಇದನ್ನು ನನಗೆ ಸಮುದಾಯ, ನನ್ನ ಭಾರತ ನಾನು ಚೇಂಜ್ ಮಾಡಬೇಕು ಅಂತ ಹೊರಟಿರೋದು. ಇವತ್ತಿನ ದಿನ ಇವ್ರನ್ನ ರಿಪೇರಿ ಮಾಡ್ಕೊಂಡು ನನಗೆ ಕೂತ್ಕೊಳ್ಳಿಕ್ಕೆ ನನಗೆ ಸಮಯ ಇಲ್ಲ ಅದ್ರ ಬಗ್ಗೆ. ಯಾಕಂದರೆ ಟೆಕ್ನಾಲಜಿ ಎಲ್ಲೋ ಹೋಗ್ತಾ ಇದೆ. ಜೆನ್ ಝಿ ಬರ್ಬೋದು, ಜೆನ್ ಆಲ್ಫಾ ಬರ್ಬೋದು, ಬೀಟಾ ಜನ್ರೇಷನ್ ಇರ್ಬೋದು, ಎಲ್ಲೋ ಹೋಗುತ್ತೆ. ಆ ಒಂದು ಸ್ಪೀಡೇ ಬೇರೆ ಇದೆ. ನಮ್ಮಲ್ಲಿ ಆ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಹಳೆ ಕಾಲದಲ್ಲಿ ಯೋಚನೆ ಮಾಡ್ದಂಗೆ ಮಾಡಿಕೊಂಡು ನಾವು ಇವತ್ತಿಗೇನು ಬೇಕು, ಯಾರಿಗದು ವೋಟ್ ಬ್ಯಾಂಕ್ ಆಗುತ್ತೆ, ಯಾರಿಗದು ಸಪೋರ್ಟ್ ಆಗುತ್ತೆ, ಯಾರಿಗದು ಈ ಥರ ಒಂದು ವ್ಯವಸ್ಥೆ ಆಗುತ್ತೆ, ಅದು ಮಾತ್ರ ನಮಗೆ ಇವತ್ತಿನ ದಿನ ಬೇಕಾಗಿದೆ. ಅನ್ಫಾರ್ಚುನೇಟ್ ಸಿಚುವೇಶನ್. ಅದಕ್ಕೆ ನನ್ನ ಬೆಂಬಲ ಇಲ್ಲ. ಸೊ ಇದು ಸಮುದಾಯ, ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಇನ್ನೊಂದು ವಿಚಾರ, ಇದರಲ್ಲಿ ಸಮುದಾಯದಲ್ಲಿ ಹೆಂಗೆ ಬರ್ತಾರೆ ಜನ, ಇದು ಕನ್ವರ್ಷನ್ನ ನಾವು ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಇದೆ ಇದರಲ್ಲಿ. ಆದಷ್ಟು ಜನಗಳು ಈಗೇನಾಗುತ್ತೆ ಅಂದರೆ ಯಂಗ್ಸ್ಟರ್ಸ್ ಆಗ್ಬೋದು, ಒಂದು 20 ವರ್ಷ 25 ವರ್ಷ ಅದರೊಳಗಡೆಗೆ ಭಾಳ ಜನ ಬರ್ತಾರೆ. ಪಾಪ ಅವೇರ್ನೆಸ್ ಇರೋದಿಲ್ಲ. ಎಷ್ಟೋ ಜನ ಒದ್ದಾಡ್ತಿರ್ತಾರೆ. 30ರಲ್ಲೂ ಆಗ್ಬೋದು, 35 ನನ್ನ ಹತ್ರ ಬಂದಿದ್ದಾರೆ. 70ರವರೆಗೂ ಐ ಹ್ಯಾವ್ ಎ ರೆಕಾರ್ಡ್. ತುಂಬ ಜನ ಬಂದಿದ್ದಾರೆ, ನನ್ನ ಹತ್ರ ಕೇಳಿದ್ದಾರೆ. ಬಂದವರಿಗೆ ನಾನು ಹಾಸ್ಪಿಟ್ಲಿಗೆ ಡೈರೆಕ್ಟಾಗಿ ಕಳಿಸ್ತಾ ಇದ್ದೀನಿ ಡಾಕ್ಟರ್ಸ್ ಜೊತೆಗೆ. ಅವರು ದುಡ್ಡು ತಗೋತಾರ ಬಿಡ್ತಾರೋ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು ಬೇಕಿರುತ್ತೆ, ಅವರ ಒಂದು ಕೌನ್ಸಿಲಿಂಗ್ ಬೇಕಾಗಿರುತ್ತೆ. ಮೊದಲು ಅದನ್ನು ನಾವು ನೋಡಬೇಕಾಗಿರುತ್ತೆ. ಬಟ್ ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ, ಬಂದವರ ಜೊತೆಗೆ ಕನ್ವರ್ಷನ್ಸು, ಇವ್ರದ್ದೇ ಡಾಕ್ಟರ್ಸು, ಇವರೇ ಸೈಕಾಲಜಿಸ್ಟು, ಇವ್ರದ್ದೇ ಒಂದು 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 ದೊಡ್ಡ ಟೀಮ್ ಇದೆ. ಇವರು ಬಂದವರು, ಇವರ ಒಂದು ಸಮುದಾಯ ಕೆಲವು ಹಾಸ್ಪಿಟಲ್ಸ್ನಲ್ಲೂ ಕೆಲಸ ಮಾಡ್ತಾಯಿದೆ. ಇವ್ರ ಅಪ್ರೂವಲ್ ಇಲ್ಲದೆ ಇದ್ದರೆ ಅವರು ಆಪ್ರೇಷನ್ ಕೂಡ ಮಾಡೋದಿಲ್ಲಂತೆ. ಸೊ ಈ ಥರ ಎಲ್ಲ ಒಂದಷ್ಟೆಲ್ಲ ಇನಿಷಿಯೇಟಿವ್ಸ್ ಇದೆ. ಆಮೇಲೆ ಒಬ್ಬರ ಡೇಟಾ ಇನ್ನೊಬ್ಬರಿಗೆ ಕಣ್ಣು ಮುಚ್ಕೊಂಡು ಹೋಗುತ್ತೆ. ಈ ಡೇಟಾ ಸೆಕ್ಯೂರಿಟಿ, ಪ್ರೊಟೆಕ್ಷನ್, ಪ್ರೈವಸಿ ಇಲ್ಲವೇ ಇಲ್ಲ. ಅದು ಗೊತ್ತೇ ಇಲ್ಲ ನಮ್ಮ ಜನರಿಗೆ. ಅದೇನು ಅನ್ನೋದೇ ಗೊತ್ತಿಲ್ಲ. ಅದರಿಂದ ಏನು ಡಿಸಾಸ್ಟರ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ರು ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಎಲ್ಲರ ಡೇಟಾ ಲೀಕ್.
ಇದು ಭಾಳ ಒಂದು ಡೇಂಜರಸ್ ಇನಿಷಿಯೇಟಿವ್. ಇದರಲ್ಲಿ ಟ್ರಾನ್ಸ್ಜೆಂಡರ್ಗಳು ಹೆಂಗೆ ಬರ್ತಾರೆ, ಕುತೂಹಲಕಾರಿ ವಿಚಾರ. ನಾನು ಅವನಲ್ಲ ಅವಳು ಸಿನಿಮಾ ನೋಡಿಲ್ಲ ಅಂದರೆ ನೋಡ್ಕೊಂಬೇಡಿ. ಯಾವುದೋ ಒಂದು ಜಾತಿಲಿ ಹುಟ್ಟಿರ್ತಾರೆ, ಅವರು ಮನೆಯಲ್ಲಿ ತೊಂದರೆ ಆಗಿದೆ, ಅವ್ರು ಯಾರೂ ಅಕ್ಸೆಪ್ಟ್ ಮಾಡಿಲ್ಲ, ಹಾಗಾಗಿ ಅವರು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಇವರಂಥವ್ರನ್ನ ಕೇಳಿದ್ದಾರೆ. ಇವರು ತಪ್ಪು, ಇವರು ಕೆಟ್ಟವರು ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋಂಥದ್ದು, ಅವರಿಗೆ ಅಷ್ಟು ನಾಲೆಡ್ಜ್ ಇಲ್ಲ, ಅವರನ್ನು ಕೇಳಿದ್ದಾರೆ. ಅವ್ರದ್ದೇ ಒಂದು ಕಮ್ಯುನಿಟಿ, ಅವ್ರದ್ದೇ ಒಂದು ಡಾಕ್ಟರ್ಸ್, ಅವ್ರದ್ದೇ ಒಂದು ಇನಿಷಿಯೇಟಿವ್ಸು. ನಮಗೆ ಇದೊಂಥರ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಇದರಲ್ಲಿ ಹೋದಾಗ ಅವರ ಒಂದು ಕಮ್ಯುನಿಟಿನಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ. ಆಯಿತು, ಅದು ಹಿಜ್ರಾ ಆಗಿರ್ಬೋದು, ಅರವಾನಿ ಆಗಿರ್ಬೋದು, ಜೋಗಪ್ಪ ಆಗಿರ್ಬೋದು, ಅಥವಾ ಕೆಲವರು ಯಾವುದನ್ನು ಕರ್ಕೊಳ್ಳಲ್ಲ, ಆ ಥರದ್ದವರು ಇದ್ದಾರೆ. ಭಾಳ ಜನ ಇದ್ದಾರೆ ಇದರಲ್ಲಿ. ತುಂಬ ಒಂಥರ ಅರ್ಥ ಮಾಡ್ಕೊಳ್ಳೋದೇ ಇಟ್ ಇಸ್ ವೆರಿ ಡಿಫಿಕಲ್ಟ್. ಆ ಒಂದು ಇನಿಷಿಯೇಟಿವಲ್ಲಿ ನೀವು ಕ್ಯಾಸ್ಟ್ ಅಂತ ಕರೆದ್ರೆ, ಇದರಲ್ಲಿ ಯಾವುದೋ ಒಂದು ಸ್ಟೇಟ್ನಲ್ಲೂ ಹೇಳಿದ್ರು, ಇದನ್ನೆಲ್ಲ ತಗೊಂಡು ಯಾವುದೋ ಒಂದು ಸ್ಟೇಟ್ನಲ್ಲಿ ನಮ್ಮ ಭಾರತದಲ್ಲೇನೆ ಒಬ್ಬರು ಮಿನಿಸ್ಟ್ರ್ ಕನ್ಫ್ಯೂಸ್ ಆಗಿಬಿಟ್ಟು ಈ ಒಂದು ಸಮುದಾಯ ಅಂತ ಏನು ಕರ್ಕೋತಾರೆ ಇದನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಮಾಡಿಬಿಟ್ಟಿದ್ದಾರೆ. ದುರಂತ ನೋಡಿ. ಜೆಂಡರ್ ಅನ್ನೋದೇ ಗೊತ್ತಿಲ್ಲ. ಜೆಂಡರ್ ಎಷ್ಟಿದೆ? ನಾನು ಮುಂಚೆ ಹೇಳ್ದಂಗೆ 26 ಅಂತ ನಾನು ನಿಮಗೆಲ್ಲ ಲಿಸ್ಟ್ ಕೊಟ್ಟಿದ್ದೆ, ವಿಡಿಯೋಸು ಇದ್ದಾವೆ ನಂದು. ಇವರು ಇನ್ನೊಂದಷ್ಟು ತಿಳಿದಿರಲಿ, ನನ್ನ ರಿಸರ್ಚ್ ಪ್ರಕಾರ, ಈಗ ನಾನು ತಿಳ್ಕೊಂಡಿರೋ ಪ್ರಕಾರ 100ಕ್ಕೆ ಮೇಲೆ ಹೊಟ್ಟೋಗಿದೆ. ಸೊ ಏನು ಜೆಂಡರ್ ಅನ್ನೋದೇ ಇವ್ರಿಗೆ ಒಂದು ಕನ್ಸಿಡ್ರೇಷನ್ನೇ ಇಲ್ಲ. ಸೊ ಜಸ್ಟ್ ಯು ಕಾಲ್ ಎವ್ರಿಬಡಿ ಅಸ್ ಟ್ರಾನ್ಸ್ಜೆಂಡರ್ಸ್ ಅಂಡ್ ಥ್ರೋ ದೆಮ್ ಇನ್ ಒಂದು ಬ್ಯಾಸ್ಕೆಟ್. ಎಲ್ಲರೂ ಒಂದೇ. ಇವ್ರು ಎಲ್ಲ ಟ್ರಾನ್ಸಿಷನ್ನು ಒಂದೇ. ಇವ್ರ ಪ್ರಕಾರ ಟ್ರಾನ್ಸಿಷನ್, ಈಚ್ ಪರ್ಸನ್ಸ್ ಟ್ರಾನ್ಸಿಷನ್ ಇಸ್ ಡಿಫ್ರೆಂಟ್, ಡ್ರಗ್ ಚೇಂಜಸ್ ಆರ್ ಡಿಫ್ರೆಂಟ್, ಎಲ್ಲನೂ ಡಿಫ್ರೆಂಟ್. ಇದು ಹೆಂಗೆ ಇವರು ಎಲ್ಲದನ್ನೂ ಒಂದೇ ಬ್ಯಾಸ್ಕೆಟಲ್ಲಿ ಹಾಕಿ ಆಲ್ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ ಮಾಡಿಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಇದನ್ನು ಸಪೋರ್ಟ್ ಮಾಡ್ಕೊಂಡು ಸಮುದಾಯ ಅಂತಕ್ಕಂಥ, ಈಗ ನೋಡಿ ಸ್ಪೋರ್ಟ್ಸಲ್ಲೂ ಅಷ್ಟೇ, ನಮಗೆ ವಿಮೆನ್ ಅಷ್ಟು ಶಕ್ತಿ ಇರೋದಿಲ್ಲ, ವಿಮೆನ್ಗಿನ್ನ ವೀಕ್ ಆಗಿರುತ್ತೆ. ಅಲ್ಲಿ ಪ್ರಾಕ್ಟೀಸ್ ಮಾಡಿ ವಿಮೆನ್ ಸ್ಪೋರ್ಟ್ಸಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಇವರಿಗೆ ಪ್ರಾಬ್ಲಮ್, ರೈಟ್? ಸೀರಿಯಸ್ ಇಶ್ಯೂ. ಅದನ್ನು ಮಾಡಿಬಿಟ್ರೆ ಇಲ್ಲ ಇವರು ಟ್ರಾನ್ಸ್ಜೆಂಡರು, ಇವ್ರಿಗೆ ಹುಟ್ಟಿನಿಂದ ಅವ್ರು ಯಾರೋ ಹೇಳ್ತಾಯಿದ್ರು ಇವರೆಲ್ಲ ಗಂಡಸರಿಗೆ ಜಾಸ್ತಿ ಶಕ್ತಿ ಇರುತ್ತೆ. ನಿಜವಾಗ್ಲೂ ಹಾರ್ಮೋನ್ ಥೆರಪಿಲಿದ್ದರೆ, ಹಾರ್ಮೋನ್ಸಿಂದ ರಿಪ್ಲೇಸ್ ಆಗಿದ್ದರೆ, ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಫಾಲೋ ಮಾಡಿದರೆ ಆಗೋದಿಲ್ಲ. ಸೊ ಯಾರೇನು ಹೇಳಿದ್ರು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಮತ್ತೆ ಸಬ್ಜೆಕ್ಟಿಗೆ ಬರೋಣ. ಇವ್ರು ಏನು ಮಾಡ್ತಾರೆ, ಕನ್ವರ್ಷನ್ಗೆ ಇವ್ರದ್ದೇ ಒಂದು ದಾರಿನಲ್ಲಿ ತಗೋತಾರೆ. ಅವನೆಲ್ಲ ಅವಳು ಮೂವಿ ನೋಡಿದ್ದೀರಿ, ಭಿಕ್ಷಾಟನೆ ನಡೆಯುತ್ತೆ, ವೇಶ್ಯಾವಾಟಿಕೆ ನಡೆಯುತ್ತೆ, ಇಲ್ಲ ಅಂತಂದರೆ ಇನ್ನೇನೋ ಒಂದು ಇನಿಷಿಯೇಟಿವ್ಸ್ ಇರುತ್ತೆ. ಇದೆಲ್ಲದಕ್ಕೂ ಡಿಪಾರ್ಟ್ಮೆಂಟ್ಸಿಗೆ ಅವರು ಅಸೈನ್ ಮಾಡ್ಕೋತಾರೆ. ಅವರು ನೋಡಿ, ನನಗೆ ಒಂದು ದೊಡ್ಡ ರೆಸ್ಪೆಕ್ಟ್ ಇದೆ. ಈ ಥರ ಬಂದಾಗ ಆಕ್ಸೆಪ್ಟ್ ಮಾಡ್ತಾರೆ, ಅವರಿಗೊಂದು ಜೀವನ ಅಂತನ್ನೋದನ್ನು ಕೊಡ್ತಾರೆ. ಸೋಷಿಯಲ್ ಪ್ರಾಬ್ಲಮ್ ಆಗೋದಕ್ಕೆ ಗೌರ್ಮೆಂಟಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ಬಟ್ ನಮ್ಮಲ್ಲ ಗೌರ್ಮೆಂಟ್ ಸಿಸ್ಟಮ್ ಬೇಕಾಗಿದೆ ಇವತ್ತಿನ ದಿನ. ನಾವು ಭಿಕ್ಷಾಟನೆ ತೆಗಿಬೇಕು, ವೇಶ್ಯಾವಾಟಿಕೆ ತೆಗಿಬೇಕು, ಇಂಥದ್ದನ್ನು ಈ ಒಂದು ರಾಂಗ್ ಎಲಿಮೆಂಟ್ಸ್ನೆಲ್ಲ ತೆಗಿಬೇಕು ಅಂತಂದರೆ ನಮಗಿದು ಬೇಕೇ ಬೇಕು. ಇವತ್ತು ನೋಡಿ, ಎಷ್ಟೋ ಜನ ಓದಿಲ್ಲದೆ ಇರ್ತಕ್ಕಂಥವ್ರು ಈ ಒಂದು ವಿಚಾರಕ್ಕೆ ಬಂದಿದ್ದಾರೆ. ಗೊತ್ತಾಗ್ತಾ ಇದೆಯಾ? ನಾನು ಹೇಳ್ತಾ ಇರೋಂಥದ್ದು ಟಾಪಿಕ್ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಕಾಣುತ್ತೆ. ಸೊ ಈ ಒಂದು ಬಂದಾಗ ಇಲ್ಲಿ ಏನು ರಿಪೇರಿ ಮಾಡಿದ್ದಾರೆ ಅನ್ನೋದು ಬಹಳ ಪ್ರಾಮುಖ್ಯತೆ ತೊಗೊಳುತ್ತೆ. ಅದು ನಮ್ಮಲ್ಲಿ ಇವೆಲ್ಲ ಸಿಸ್ಟಮ್ ನಾನು ಚೇಂಜ್ ಆಗಬೇಕು ಅನ್ನೋದೊಂದು ಪ್ರಯತ್ನ. ಇದು ಕಾನೂನುಬದ್ಧವಾಗಿ ಈ ಒಂದು ಸಿಸ್ಟಮ್ಮು, ಈ ಒಂದು ಸರ್ವೆ ನಡೀತಾ ಇಲ್ಲ. ಈ ಸರ್ವೆಯಿಂದ ಏನು ಔಟ್ಕಮ್ಮು, ಯಾರು ಕಮ್ಯುನಿಟಿನವರು, ಇವರು ಕೆಲವರು ಮಾತ್ರ ಹೋಗಿ ಕೂತ್ಕೊಂಡಿದ್ದಾರೆ. ಯಾರು ಕಮ್ಯುನಿಟಿನವರು? LGBT ಸಮುದಾಯ ಎಲ್ಲಿಗೋಯ್ತು? ನೀವು ಬರೀ ರೈನ್ಬೋ ಫ್ಲ್ಯಾಗ್ ಹಿಡ್ಕೊಳ್ಳಿಕ್ಕೆ ಕರೀತಾ ಇದ್ದಿರ್ತೀರಿ ಅಷ್ಟೇ. LGBT ಸಮುದಾಯ ಎಲ್ಲೋಯ್ತು? ಬೇರೆ ಜನರುಗಳು ಎಲ್ಲಿದ್ದಾರೆ? ನಾನು ಕೇಳೋ ಕ್ವಶನ್ನು ಇಷ್ಟೇನೆ. ಸೊ ಆಮೇಲೆ ನಿಮ್ಮ ರೆಗ್ಯುಲೇಷನ್ಸ್ ಏನು? ಇಲ್ಲಿಂದ ಬರ್ತಕ್ಕಂಥದ್ರಲ್ಲಿ ಏನು ಮಾಡ್ತಾಯಿದ್ದೀರಿ? ಇದರಲ್ಲಿ ಸೃಷ್ಟಿ ಮಾಡುವಂಥದ್ದು ಏನು ಸೃಷ್ಟಿ ಮಾಡಿದ್ದೀರಿ? ನಾನು ಕೇಳೋವಂಥದ್ದು ಇದೇನೆ. ಸೊ ಇಲ್ಲಿಂದ ನೆಕ್ಸ್ಟ್ ಫೇಸ್ ಏನಿದೆ, ನಿಮ್ಗೇನು ಡೆವಲಪ್ಮೆಂಟ್ ಏನಿದೆ ನಿಮ್ಮದು? ಸೊ ಯಾವುದು ಕ್ಲಾರಿಟಿ ಇಲ್ಲ. ಅವ್ರೇನೋ ಕೊಡ್ತೀನಿ ಅಂತ ಹೇಳಿಬಿಟ್ರು, ನೀವು ಹೊರಟೋಗ್ಬಿಟ್ರಿ, ಆಯ್ತಪ್ಪ ಮಾಡಿಬಿಟ್ರು, ನೀವು ಮಾತ್ರ ತೊಗೊಂಡ್ಬಿಡ್ಬೇಕಾ? ಬೇರೆಯವ್ರು ಯಾರೂ ಬೇಡವಾ? ನಾನು ಅದಕ್ಕೆ ಹೇಳ್ತಾ ಇರೋದು. ಸೊ ಇಲ್ಲಿ ಎಷ್ಟೋ ನ್ಯೂಸ್ ಆರ್ಟಿಕಲ್ಸ್ ಇದೆ, ಎಷ್ಟೋ ಜನ ಹೇಳಿದ್ದಾರೆ ಬಟ್ಟೆ ಬಿಚ್ಚಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ರೈಟ್? ಸೊ ಸಮುದಾಯ ಕಾಲ್ಡ್ ಇವರೇ ಹೇಳ್ಕೊಂಡಿದ್ದಾರೆ, ಅದೆಲ್ಲ ಇದೆ, ಡೇಟಾ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಈ ಒಂದು ವಿಚಾರನ ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದರೆ, ಚೇಂಜ್ ಮಾಡಿಕೊಳ್ಳಿ. ಇವತ್ತಿನ ದಿನ ಸಿಸ್ಟಮನ್ನು ಕ್ಲೀನ್ ಮಾಡಿ, ನಮಗೆ ಮಾನ ಮರ್ಯಾದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೊರಟೋಗುತ್ತೆ.
ನಾನು ಭಾರತ ಅಂತ ಬಡ್ಕೋತೀನಿ. ನಾನು ಯಾವಾಗಲೂ ಹೇಳೋದೇ ಅದು, ನನ್ನ ಭಾರತಕ್ಕೆ ಏನೂ ಆಗಬಾರ್ದು, ಇದರಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗಬಾರ್ದು. ಬಟ್ಟೆ ಬಿಚ್ಚಿ ತೆಗೆಸಿ ನೋಡಿ, ಅಥವಾ ಬಟ್ಟೆ ಬಿಚ್ಚಿದಷ್ಟೇ ಒಂದು ಕಠೋರವಾಗಿರ್ತಕ್ಕಂಥ ಕ್ವಶ್ಚನರಿಗೆ ನಾನು ಆನ್ಸರ್ ಮಾಡಲ್ಲ. ಸಿಂಪಲ್, ಗೊತ್ತಾಯ್ತಲ್ವಾ? ಹೇಳಿದ್ದೀನಿ, ನಾನು ಕ್ಲಿಯರಾಗಿ ನನ್ನ ಡೇಟಾನ ನಿಮಗೆ ಕೊಟ್ಟಿದ್ದೀನಿ. ಈ ಥರ ಒಂದು ಕೆಟ್ಟದಾಗಿರ್ತಕ್ಕಂಥ ಇನ್ಹ್ಯೂಮನ್ ಟಾಪಿಕ್ಸ್ ಏನು ಬಂದರೂ ನಾನು ನಿಂತ್ಕೋತೀನಿ ಅದಕ್ಕೆ. ನನ್ನ ಭಾರತಕ್ಕೆ ಅವಮಾನ ಆಗ್ತಾಯಿದೆ, ನಾಳೆ ದಿನ ಇಂಟರ್ನ್ಯಾಷನಲ್ ಜಾಗದಲ್ಲಿ ನೋಡ್ರಿ ಕರ್ನಾಟಕದಲ್ಲಿ ಮಾಡಿದ್ರು, ಇದು ಹಿಂಗೆ ಆಯಿತು ಅಂತ ನಗ್ಗಿ ನಮ್ಮ ಮಾನ ಮರ್ಯಾದೆ ಹರಾಜಾಗಿದ್ದರೆ ಅದು ಚೆನ್ನಾಗಿದೆಯಾ? ನಾವೆಲ್ಲ ಭಾರತೀಯರು, ಸೊ ಭಾಗ್ಯಗಳಬೇಕು ನಮಗೆ ಅಲ್ವಾ? ಸೊ ನಾನು ಅದನ್ನೇ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಇನ್ನು ಎಷ್ಟೋ ಜನ ಬಂದಿಲ್ಲ, ನಾವು ನ್ಯೂಟ್ರಲ್ ಅಂತಂದರು. ನ್ಯೂಟ್ರಲ್ ಗೇರಲ್ಲೇ ಇದ್ಬಿಟ್ರೆ ಯಾವಾಗಲೂ ನ್ಯೂಟ್ರಲ್ ಗೇರಲ್ಲಿದ್ದರೆ ಯಾರು ಬೇಕಾದರೂ ಹೆಂಗೆ ಬೇಕಾದ್ರೂ ಪೆಟ್ರೋಲ್ ಇದ್ದಾರೆ ಗಾಡಿ ಥರ ಯಾರು ಬೇಕಾದ್ರೂ ಬದೀತಾರೆ, ಮುಂದೆ ಹೋಗ್ತಾರೆ, ಯಾವ ಡೈರೆಕ್ಷನ್ ಬೇಕಾದ್ರೂ ತಿರುಗಿಸ್ತಾರೆ, ಯಾವ ಡೈರೆಕ್ಷನ್ ಬೇಕಾದ್ರೂ ಹಿಂದ್ಗಡೆ ತೊಗೊಂಡು ಹೋಗ್ತಾರೆ, ಬಿಸಾಕ್ಬಿಟ್ಟು ಒಂದಿನ ಹೋಗ್ತಾ ಇರ್ತಾರೆ. ಮ್ಯಾನ್ ವುಮೆನ್ ಅಷ್ಟೇ, ಇನ್ಯಾವ ಜೆಂಡರು ಇಲ್ಲ ಇಲ್ಲಿ. ಅವ್ರ ಪ್ರಕಾರ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಮೈನಾರಿಟಿ ಇನಿಷಿಯೇಟಿವ್ಸು, ಮೈನಾರಿಟೀಸ್ಗೆ ಏನೂ ಇಲ್ಲ. ಸೊ ಮೈನಾರಿಟಿಗಳೆಲ್ಲ ಸೇರಿದರೆ ಒಟ್ಟಿಗೆ ಅದೇ ಮೆಜಾರಿಟಿ ಆಗುತ್ತೆ. ಯಾತಕ್ಕೆ ಒಂದು ಕನ್ಸಿಡ್ರೇಷನ್ ಮಾಡಿ ಕರೆಕ್ಟಾಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ನನ್ನ ಒಂದು ಕ್ವಶ್ಚನ್ ಇದೆ. ಇದನ್ನು ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀನಿ, ರೈಟ್? ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಕಾಣುತ್ತೆ. ನಾನು ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಡೇಟಾ ಥೆಫ್ಟು ಮತ್ತು ಡೇಟಾ ಪ್ರೊಟೆಕ್ಷನ್ ಸೀರಿಯಸ್ ಕನ್ಸರ್ನ್. ನನ್ನ ಟ್ರಾನ್ಸ್ಜೆಂಡರ್ ಕಾರ್ಡ್ ಕೂಡ ಯಾರ ಹತ್ರನೂ ಇದೆ. ಇವತ್ತು ನಾನು ಇದನ್ನು ಹೇಳೋದಿಲ್ಲ. ಫೋನ್ ಮಾಡಿದವರು ಅಥವಾ ಇಲ್ಲಿ ಕೇಳಿಸ್ಕೊತಾ ಇರತಕ್ಕಂಥವ್ರು ಹೇಳಿ. ಇವತ್ತಿನ ದಿನ ಸಿಸ್ಟಮ್ ಅಷ್ಟು ಕೂಲಿಗೆಟ್ಟೋಗಿದೆ. ನನ್ನ ಡೀಟೇಲ್ಸನ್ನ ಹೆಂಗೆ ತೊಗೊಂಡು ಹೋಗ್ತೀರಾ? ಇದೇ ಥರ ಎಂತೆಂಥವ್ರ ಡೀಟೇಲ್ಸ್ನ ಎಂತೆಂಥವ್ರು ಏನು ಪ್ರೊಟೆಕ್ಷನ್ ಇದೆ, ಯಾವ ಥರ ಗೌರ್ಮೆಂಟ್ ಇದನ್ನು ನಿಂತ್ಕೋತಾ ಇದೆ ಅದನ್ನು ನಾನು ಕೇಳ್ತಾ ಇರೋದು ಅಲ್ವಾ? ಸೊ ಹೇಗೆ ಚೇಂಜ್ ಮಾಡ್ತೀರಾ ಮಾಡಿ. ಸಾಯಿಸ್ಬಿಡ್ತೀನಿ ಅನಿತನ್ನ, ಇನ್ನೆಲ್ಲ ಒಂದು ಏನೋ ಆ್ಯಸಿಡ್ ಹಾಕ್ಬಿಡಿ, ಅಲ್ಲೆಲ್ಲ ಹೋಗ್ತಾ ಇನ್ಯಾರನ್ನೋ ಎತ್ಬಿಡಿ, ಬರೀ ಇಂಥದ್ದೇ. ಅದು ನೋಡಿದ್ದೀನಿ, ಗ್ರೂಪಲ್ಲಿ ಡಿಸ್ಕಷನ್ಸು ನೋಡಿದ್ದೀನಿ. ಅವ್ರು ಯಾರೋ ಎಷ್ಟು ಬುದ್ಧಿವಂತರು ಅಂತಂದರೆ, ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಿರೋದು ಅವರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೆ. ಸ್ವಾಮಿ, ನನಗೆ ಗೊತ್ತಿಲ್ಲ ನಿಮಗೆ ಯಾವ ಥರ ಜ್ಞಾನ ಇದೆ, ಯಾರು ಏನು ಅದು ಯಾವುದೋ ಕಂಟೆಂಪ್ಟ್ ಅಂತ ತಿಳ್ಕೊಂಬಿಟ್ಟಿದ್ದೀರಿ, ಅದನ್ನು ಒದರ್ತಾ ಇದ್ದೀರಿ ಅಲ್ಲಿ ಬಂದು ಕೂತ್ಕೊಂಡು. ಸರಿ, ಇಂಥವರೆಲ್ಲ ಇದ್ದಾರೆ, ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಈ ವಿಚಾರನ ನಿಮಗೆ ಬಿಡ್ತಾ ಇದ್ದೀನಿ. ಪ್ಲೀಸ್ ಟೇಕ್ ಎ ಸೀರಿಯಸ್ ಸ್ಟೆಪ್. ಇದ್ರ ಬಗ್ಗೆ ನೀವು ಹೆಂಗೆ ಕೆಲಸ ಮಾಡ್ತೀರಾ, ಭಾರತನ ಹೆಂಗೆ ತಲೆ ತಗ್ಗಿಸ್ದಿರ ಮುಂದೆ ತೊಗೊಂಡು ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಇದು ಬರೀ ಇವತ್ತಿನ ದಿನ ಯಾರೋ ಅಧಿಕಾರ ಕೊಡ್ತೀನಿ ಅಂತ ಹೇಳಿದ್ರು, ಅಥವಾ ಯಾವುದೋ ಒಂದು ಕಂಪ್ನಿನಲ್ಲಿ ಏನೋ ಒಂದು ಸ್ಟೇಟಸ್ ಕೊಟ್ಬಿಡ್ತೀನಿ ಅಂತಂದರು, ಅವರಿಗೋಸ್ಕರ ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ. ಇವತ್ತು ಯಾರೋ ನಮಸ್ಕಾರ ಹೊಡೆದ್ಬಿಟ್ರು, ದುಡ್ಡು ಕೊಟ್ಬಿಟ್ರು ನನಗೆ. ಟೆಂಪ್ರರಿ, ಲಾಂಗ್ ಟರ್ಮ್ಗೆ ನಿಮ್ಮನ್ನು ನಂಬಿ ಬಂದಿರತಕ್ಕಂಥ ಪೀಳಿಗೆಗಳು ನಿಮ್ಮನ್ನು ಬಂದು ನಂಬಿ ಇವತ್ತಿನ ದಿನ ಇರತಕ್ಕಂಥವ್ರು ನಾಳೆ ದಿನ ಉಗಿಬಾರ್ದು ನಿಂತ್ಕೊಂಡು ಇಂಥವರೆಲ್ಲ ಇದ್ದರು ಅಂತ. ವಯಸ್ಸಾಗೋಗುತ್ತೆ, ವಯಸ್ಸಾದಾಗ ಯಾರೊಬ್ಬರು ಬದುಕಿರ್ತಾರೆ, ಆವಾಗ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕಾಗಿರುತ್ತೆ. 360 ಡಿಗ್ರಿ ಅಪ್ರೋಚ್ ಇಟ್ಕೊಳ್ಳಿ. ಈ ಒಂದು ಇನಿಷಿಯೇಟಿವ್ನ ಕರೆಕ್ಟಾಗಿ ಕೆಲಸ ಮಾಡೋದನ್ನು ನಾನೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ಮುಖಾಂತರ. ಇದು ಹೆಂಗೆ ತೊಗೊತೀರಾ? ನೀವು ಪಾಸಿಟಿವ್ ಆಗಿ ತೊಗೊಂಡ್ರೆ ಒಳ್ಳೆ ಒಂದು ಭವಿಷ್ಯನ ಕಟ್ಬೋದು, ಇಲ್ಲ ಕೆಳಗಡೆ ಹೋಗುತ್ತೆ. ಅಡ್ವೈಸರಿ ಕರೆಕ್ಟಾಗಿ ಇಟ್ಕೋಬೇಕು ಅಷ್ಟೇ. ಅಡ್ಮಿನಿಸ್ಟ್ರೇಟಿವ್ ಎಷ್ಟು ಒಳ್ಳೆ ಕೆಪಬಿಲಿಟಿ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಜನ ಇದ್ದಾರೆ ಕರ್ನಾಟಕದಲ್ಲಿ, ನಾವು ಅವರನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಾಗಿದೆ. ಅದನ್ನು ತಂದು ನಾವು ಎಗೇನೆಸ್ಟಾಗಿ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಸಿನ್ಸಿಯರಾಗಿ ನಾನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ಎಲ್ರಿಗೂ ಅದೊಂದೇ ಮನವಿ ಮಾಡ್ತಾ ಇರೋದು. ನಮಸ್ಕಾರ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.